ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. 384 KS ನೋಟಿಫಿಕೇಶನ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಅನ್ಕೊಳ್ತೀನಿ. ನೋಟಿಫಿಕೇಶನ್ ಆದಾಗಿಂದ ಇಲ್ಲಿವರೆಗೂ ಕೂಡ ಹಲವಾರು ಗೊಂದಲಗಳು, ಕಾನೂನಾತ್ಮಕ ತೊಡಕುಗಳು ಈ ಒಂದು ಅಧಿಸೂಚನೆಗೆ ಎದುರಾಗ್ತಾನೆ ಬಂದಿದೆ ಅಂಡ್ ಇಲ್ಲಿವರೆಗೂ ಅದು ಮುಂದುವರಿತಾನೆ ಇದೆ. ಸೊ ವಿಶೇಷವಾಗಿ ನಿಮ್ಗೆ ಗೊತ್ತಿರುವಂತೆ ಮೊದಲ ಬಾರಿ KS ಫಿಲಿಮ್ಸ್ ಎಕ್ಸಾಮ್ ನಡೆಸಿದಾಗ ಮಾಡಿದಂಥ ಪ್ರಶ್ನೆ ಪತ್ರಿಕೆ ದೋಷದಿಂದಾಗಿ ಅಗೇನ್ ರೀ ಎಕ್ಸಾಮ್ ಮಾಡಬೇಕಾಯ್ತು. ಸೊ ರೀ ಎಕ್ಸಾಮ್ ಅಲ್ಲಿ ಕೂಡ ಮತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಎಡವಟ್ಟುಗಳಾಯಿತು, ಟ್ರಾನ್ಸ್ಲೇಷನ್ ಎರರು. ಅದಾದ್ಮೇಲೆ ಮುಖ್ಯ ಪರೀಕ್ಷೆಗೋಸ್ಕರ ಒಂದಿಷ್ಟು ಜನ ಅಭ್ಯರ್ಥಿಗಳು ಅಂದ್ರೆ ಆ ಒಂದು ಪರೀಕ್ಷೆಯನ್ನ ಫಿಲಿಮ್ಸ್ ಅನ್ನ ರದ್ದು ಮಾಡಿ ಅಂತ ಕೋರ್ಟ್ಗೆ ಹೋದ್ರು. ಬಟ್ ಅವರಿಗೆ ಮುಖ್ಯ ಪರೀಕ್ಷೆಗೆ ಅಲೋ ಮಾಡಿದ್ರು. ಇದೆಲ್ಲ ಬೆಳವಣಿಗೆಗಳು ಒಂದ್ ಕಡೆ ಆದ್ರೆ, ಈಗ KAT ಇಂದ ಬಂದಂತ ಒಂದು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೈಕೋರ್ಟ್ ಅಲ್ಲಿ ಮತ್ತೆ ಕೇಸ್ ನಡೀತಾ ಇದೆ. ಅದು ನಿಮ್ಗೆ ಗೊತ್ತಿರುವಂಥದ್ದು ಮಧು BN ಅವರ ಪ್ರಕರಣ. ಏನು 56% ಮೀಸಲಾತಿ ಈ ವಿಚಾರದಿಂದಾಗಿ ಈ ಒಂದು ನೋಟಿಫಿಕೇಶನ್ ಮಾಡಿದ್ದಾರೆ. ಸೊ ಇದು ಪ್ಯೂರ್ GM ಕ್ಯಾಂಡಿಡೇಟ್ಸ್ಗಳಿಗೆ ಅನ್ಯಾಯ ಆಗುತ್ತೆ ಅಂತೇಳಿ ಪ್ರಶ್ನೆ ಮಾಡಿ ಈಗ ಅವರು ಹೈಕೋರ್ಟ್ ಅಲ್ಲಿ ಈ KAT ಆದೇಶವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಅಂದ್ರೆ ಅಲ್ಲಿ KAT ಫೈಟ್ ಆಯಿತು. ಸೊ ಅಲ್ಲಿ ಆದೇಶವನ್ನು ಕೊಟ್ಟಿರುವಂಥದ್ದು ಹೌದು, ಇದು 56% ರಿಸರ್ವೇಶನ್ ಇನ್ಕ್ರೀಸ್ ಮಾಡಿರುವಂಥದ್ದು. ಸೊ ಇದು ಸುಪ್ರೀಂ ಕೋರ್ಟ್ನ ಕೆಲವೊಂದಿಷ್ಟು ತೀರ್ಪುಗಳ ವಿರುದ್ಧವಾಗಿದೆ ಅಂಡ್ ಅಂತೇಳಿ ಮೆನ್ಷನ್ ಮಾಡಿ ಅದನ್ನ ಈಗ ಆದೇಶವನ್ನು ಕೂಡ ಕೊಟ್ಟಾಯಿತು. ಅಂದ್ರೆ ನೋಟಿಫಿಕೇಶನ್ ರದ್ದು ಮಾಡಿ ಆದೇಶ ಹೊರಡಿಸಿದ್ರಲ್ಲಿ ಅದನ್ನ ಈಗ ಪ್ರಶ್ನೆ ಮಾಡಿ ಸರ್ಕಾರ ಮತ್ತು KPSC ಹೈಕೋರ್ಟ್ ಹೋಗಿದೆ. ಸೊ ಹೈಕೋರ್ಟ್ ಅಲ್ಲಿ ಈಗ ಆಲ್ರೆಡಿ 2 ಹಿಯರಿಂಗ್ ಆಗಿದೆ. 2ನೇ ಹಿಯರಿಂಗ್ ಅಲ್ಲಿ ತುಂಬಾ ಮಹತ್ವವಾದಂತಹ ಒಂದು ಬೆಳವಣಿಗೆ ಆಗಿರುವಂಥದ್ದು ಏನು ಅಂತಂದ್ರೆ, ಕೋರ್ಟ್ ಈಗ ಡೈರೆಕ್ಷನ್ ಕೊಟ್ಟಿದೆ KPSCಗೆ. ಏನಂತ ಅಂತಂದ್ರೆ, ನೀವು ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸಿ. ಅಂದ್ರೆ ಇಲ್ಲಿ 50% KPSCಗೆ ರಿಲೀಫ್ ಸಿಕ್ಕಂಗೆ ಆಯ್ತು. ನೋಡಿ, ಈಗ ಏನಿದೆ ನೇಮಕಾತಿಗೆ ಸಂಬಂಧಪಟ್ಟಾಗಿ ಮೇನ್ಸ್ ಪೇಪರ್ದು ಉತ್ತರ ಪತ್ರಿಕೆ ವ್ಯಾಲ್ಯೂಯೇಷನ್ ಮಾಡಬೇಕಿದೆ. ಸೊ ಅದು ಪ್ರಕ್ರಿಯೆಯನ್ನ ಮಾಡ್ಕೊಳ್ಳಿ ನೀವು. ಬಟ್ ಫಲಿತಾಂಶವನ್ನ ನಮ್ಮ ಗಮನಕ್ಕೆ ಬರದಂತೆ, ಅಂದ್ರೆ ಅಂತಿಮ ತೀರ್ಪಿನವರೆಗೂ ನೀವು ಫಲಿತಾಂಶವನ್ನ ಬಿಡುವಂತೆ ಇಲ್ಲ ಅನ್ನೋ ಡೈರೆಕ್ಷನ್ ಕೊಟ್ಟಿದೆ. ಸೊ ಇಲ್ಲಿ ಈಗ ತುಂಬಾ ಜನಕ್ಕೆ ಒಂದು ಡೌಟ್ ಶುರು ಆಗಿರುವಂಥದ್ದು ಏನು ಅಂತಂದ್ರೆ, ಸರ್ಕಾರ ಈಗ ಹೆಂಗೋ ಅಧಿವೇಶನ ನಡೆಯುತ್ತೆ ಇನ್ನೇನು. ಸೊ ಈ ಒಂದು ಒಳ ಮೀಸಲಾತಿ ಚರ್ಚೆ ಕೂಡ ಅದರಲ್ಲಿ ನಡೆಯುತ್ತೆ. ಇದೇ ಸಂದರ್ಭದಲ್ಲಿ ಏನಾದರೂ ಈ ನೋಟಿಫಿಕೇಶನ್ ರಿಲೇಟೆಡ್ ಆಗಿ 56% ರಿಸರ್ವೇಶನ್ ಅನ್ನ ಮಾಡಿರುವಂತದ್ರ ಕುರಿತಾಗಿ ಅದನ್ನು ಕಾನೂನುಬದ್ಧಗೊಳಿಸುವಂತ ಪ್ರಕ್ರಿಯೆ ಏನಾದರೂ ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಆಗಿ ಏನಾದರೂ ಆಗಬಹುದಾ ಒಪ್ಪಿಗೆ ಅನ್ನೋ ಒಂದು ಡೌಟ್ ಇದೆ. ಇನ್ ಕೇಸ್ ಸರ್ಕಾರ ಅದನ್ನ ಮಾಡಿದ್ರೆ, ಹೌದು 56% ನಾವೇ ಹಿಂದಿನ BJP ಸರ್ಕಾರ ಮಾಡಿರುವಂಥದ್ದು, ಬೊಮ್ಮಾಯಿ ಸರ್ಕಾರ. ಸೊ ಈಗ ಅವರೇ ಇದನ್ನ ಒಪ್ಕೊಂಡ್ಬಿಟ್ಟು, ಅಂದ್ರೆ ಹೆಂಗಿದ್ರು BJP ಅವರು ಈಗ ಇದನ್ನ ವಿರೋಧ ಮಾಡಲ್ಲ, ಕಾರಣ ಅವರೇ ಜಾರಿ ಮಾಡಿರುವಂಥದ್ದು ಹೌದು ಅಂತೇಳಿ ಒಪ್ಪಿಗೆ ಕೊಟ್ಟು ಇನ್ ಕೇಸ್ ಅದನ್ನ ಏನಾದರೂ ಬಿಲ್ ಆಗಿ ಪರಿವರ್ತಿಸುವಂಥದ್ದು ಏನಾದರೂ ಮಾಡಿಬಿಟ್ರೆ, ಕಾನೂನುಬದ್ಧಗೊಳಿಸಿದ್ರೆ, ಅದನ್ನ ನಾಳೆ KPSC ಮತ್ತು ಸರ್ಕಾರ ಈ ವಿಷಯವನ್ನ ಕೋರ್ಟ್ ಅಲ್ಲಿ ಹೌದು ಈ ರೀತಿ ಆಗಿದೆ, ನಾವು ಇದನ್ನ ಒಪ್ಕೊಂಡಿದೀವಿ ಅಂತ ಏನಾದ್ರು ಹೇಳಿ 56% ಮಾಡಿರೋದು ರೈಟ್ ಇದೆ ಅಂತಂದ್ರೆ, ಅವಾಗ 100% ಇಲ್ಲಿ ಅದು ಕಂಟಿನ್ಯೂ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಇದು ನಿರ್ಧಾರ ಬಿಟ್ಟಿರೋದಕ್ಕೆ ಸರ್ಕಾರದ ಮೇಲೆ. ಸರ್ಕಾರ ಚರ್ಚೆ ಮಾಡಲಿಲ್ಲ, ಮತ್ತೆ ಇದನ್ನ ಮುಂದುವರ್ಸ್ಕೊಂಡು ಹೋದ್ರು, ಹಾಗೆ ಕೋರ್ಟಲ್ಲಿ ಕಾನೂನಾತ್ಮಕ ಫೈಟ್ ನಡೀತಾ ಹೋದ್ರೆ ಇದು ತೊಂದರೆ ಆಗೋದು ನೇರವಾಗಿ ಈ ಒಂದು ಸ್ಪರ್ಧಾ ಆಕಾಂಕ್ಷಿಗಳಿಗೆ, ಎಸ್ಪೆಷಲಿ KS ಪರೀಕ್ಷೆ ಬರೆದಂತ ಎಲ್ಲ ಅಭ್ಯರ್ಥಿಗಳಿಗೆ ಇದು ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ. ಸರ್ಕಾರ ಇಮಿಡಿಯೇಟ್ ಆಗಿ ಇದನ್ನ ಏನಾದರೂ ಒಂದು ಅಂತಿಮಗೊಳಿಸುವಂತ ಕೆಲಸ ಮಾಡಬೇಕು. ಒಂದು 56%ನ ಒಂದು ಕಾನೂನುಬದ್ಧಗೊಳಿಸಿ ಏನಾದರೂ ಒಂದು ಪ್ರಕ್ರಿಯೆಯನ್ನ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲ 50% ಲಿಮಿಟ್ ಮಾಡ್ತೀವಿ ಅಂದ್ರೂ ಕೂಡ ಅದಕ್ಕೂ ಕೂಡ ವಿರೋಧವನ್ನು ಎದುರಿಸಬೇಕಾಗತ್ತೆ. ಇವನ್ ಈಗ ಹೈಕೋರ್ಟ್ ಅಲ್ಲಿ ಈ ವಿಷಯವನ್ನು ತುಂಬಾ ಸೆನ್ಸಿಟಿವ್ ಆಗಿ ಪರಿಗಣಿಸಿರೋದು ಯಾಕೆ ಅಂತಂದ್ರೆ, ಇದೊಂದು ಮೀಸಲಾತಿ ವಿಚಾರ ಅಂಡ್ SC ST ಸಮುದಾಯಕ್ಕೆ ನೀಡಿರುವಂತ ಒಂದು ಮೀಸಲಾತಿ ಆಗಿರೋದ್ರಿಂದ ಇಲ್ಲಿ ತುಂಬಾ ಕೇರ್ಫುಲ್ ಆಗಿ ಇದನ್ನ ಜಡ್ಜ್ಮೆಂಟ್ ಅನ್ನು ಕೊಡಬೇಕಾಗುತ್ತೆ. ಕಾರಣ ಈಗ ಬೇರೆ ರಾಜ್ಯಗಳಲ್ಲೂ ಕೂಡ ಹೆಚ್ಚುವರಿ ಮಾಡಿರುವಂತದ್ದು ಉದಾಹರಣೆಗಳಿದೆ. ಈ ರೀತಿ ಎಲ್ಲ ಆಂಗಲ್ ಇಂದಲೂ ಕೂಡ ಕೋರ್ಟ್ ಇದನ್ನ ವಿಶ್ಲೇಷಣೆ ಮಾಡುತ್ತೆ. ಹಾಗಾಗಿ ಇದನ್ನ ಈಗ ಏನು DK ಸಿಂಗ್ ಮತ್ತು ವೆಂಕಟೇಶ್ ನಾಯಕ್ ಅವರು ನ್ಯಾಯಾಧೀಶರ ಪೀಠದಲ್ಲಿದೆ. ಸೊ ಇದು ವಿಚಾರಣೆ ತುಂಬಾ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣವಾಗಿ ಅವರು ಪರಿಗಣಿಸಿದ್ದಾರೆ. ಸೊ ಹಾಗಾಗಿ ಈಗ ಅಡ್ವೊಕೇಟ್ ಜನರಲ್ ಏನೇನು ವಾದ ಮಾಡ್ತಾರೆ, ಏನೇನಾಗುತ್ತೆ ಅನ್ನೋದು ನೆಕ್ಸ್ಟ್ ಈಗ 3 ವಾರಗಳ ಕಾಲಾವಕಾಶವನ್ನು ಕೇಳಿದ್ದಾರೆ. ಸೊ ಅದಾದ್ಮೇಲೆ ಏನೇನಾಗುತ್ತೆ ಬೆಳವಣಿಗೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಬಟ್ ನಮ್ಮ ಒಂದು ಬೇಡಿಕೆ ಏನು ಅಂತಂದ್ರೆ, ಸರ್ಕಾರ ಮಾಡಿರುವಂಥದ್ದು ಇದು ಈಗ ಈ ಹಿಂದಿನ ಸರ್ಕಾರ ಮಾಡಿತ್ತು, ಅದನ್ನೇ ಕಂಟಿನ್ಯೂ ಆಗಿ ಈ ಸರ್ಕಾರ ಕೂಡ ಮುಂದುವರ್ಸ್ಕೊಂಡು ಹೋಯ್ತು. ಅದನ್ನು ಕಾನೂನುಬದ್ಧಗೊಳಿಸಿ ಯಾವುದಾದ್ರೂ ರೀತಿಯಲ್ಲಿ ಒಂದು ಸೇಫ್ ಆಗಿ ಮಾಡ್ಕೊಂಡ್ರೆ ಓಕೆ. ಬಟ್ ಇಲ್ಲ, ಮತ್ತೆ ಇದನ್ನ ಗೊಂದಲದಲ್ಲಿ ಇಟ್ಟರೆ ಬೇರೆ ನೇಮಕಾತಿಗಳಿಗೂ ಕೂಡ ಇದು ಸಮಸ್ಯೆ ಆಗಬಾರ್ದು ಅನ್ನೋದು ನಮ್ಮ ಒಂದು ಡಿಮ್ಯಾಂಡ್. ಅಂಡ್ ಅದರ ಜೊತೆ ಈ ಪ್ರಶ್ನೆ ಪತ್ರಿಕೆ ದೋಷದ ಏನು ಕೇಸ್ ಇದೆ KAT ಅದು ಇನ್ನೂ ನಡೀತಾ ಇದೆ, ಅದು ಹಿಯರಿಂಗ್. ಬಟ್ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಬಿಲೀವ್ ಇಲ್ಲ, ಕಾರಣ ಈಗ ಆಲ್ರೆಡಿ ಮುಖ್ಯ ಪರೀಕ್ಷೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಇಷ್ಟೆಲ್ಲವನ್ನ ಮಾಡ್ಕೊಂಡು ಬಂದವರಿಗೆ ಆ ವಿಷಯವನ್ನು ತಡೆಯೋದು ದೊಡ್ಡ ಮಾತಲ್ಲ.
ಬಟ್ ಏನೇ ಹೇಳಿ ಈ ಒಂದು 384 ನೋಟಿಫಿಕೇಶನ್ ತುಂಬ ಅಂದರೆ ತುಂಬ ಹೆಂಗೆ ಸಾಗ್ತಾ ಇದೆ ಅಂತಂದರೆ ಇದು ಯಾವಾಗ ಬಗೆಹರಿಯುತ್ತೆ ಏನಾಗುತ್ತೆ ಅನ್ನೋದು ಕೂಡ ಅಂತಿಮವಾಗಿ ಯಾರಿಗೂ ಕೂಡ ತಿಳಿತಾ ಇಲ್ಲ. ಸೊ ಒಟ್ಟಾರೆ ಇಷ್ಟೆಲ್ಲ ಬೆಳವಣಿಗೆ ಈ ಒಂದು 384 ನೋಟಿಫಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ. ಅಂತಿಮವಾಗಿ ಕೋರ್ಟ್ ಈ ವಿಷಯದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಥವಾ ಅದಕ್ಕೆ ಬಿಫೋರ್ ಆಗಿ ಸರ್ಕಾರ ಏನಾದರೂ ಈ ನಿರ್ಧಾರವನ್ನು ಕೈಗೊಳ್ಳುತ್ತಾ ಅನ್ನೋದ್ರ ಮೇಲೆ ಅಭ್ಯರ್ಥಿಗಳ ಭವಿಷ್ಯ ಮತ್ತು ಈ KS ನೋಟಿಫಿಕೇಶನ್ ಭವಿಷ್ಯ ಎರಡೂ ಕೂಡ ಉಳಿತದೆ. ಸೊ ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತ. ಬಟ್ ತುಂಬ ಜನ ಕೇಳಿದ್ರಿ ಏನು ಲೇಟೆಸ್ಟ್ ಅಪ್ಡೇಟ್ ಏನಾಗ್ತಾ ಇದೆ ಬೆಳವಣಿಗೆ ಇದ್ರ ಬಗ್ಗೆ ಅಂತ. ಸೊ ಅದಕ್ಕೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಪತ್ರಿಕಾ ಪ್ರಕಟಣೆ ಕೂಡ ಬಂದಿದೆ, ಅದನ್ನು ಕೂಡ ತುಂಬ ಜನ ನೋಡಿರ್ತೀನಿ ಅನ್ಕೊಳ್ತೀನಿ. ಸೊ ಒಟ್ಟಿನಲ್ಲಿ ಒಂದು ಗಮನ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು.